ಪೊಲೀಸರು ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಅವರನ್ನ ಜೈಲಿಗೆ ಕಳಿಸದೆ ಕೂಡಲೇ ಬೇಲ್ ನೀಡಿದ ವಿಚಾರಕ್ಕೆ ವಕೀಲರೇ ನೇರವಾಗಿ ವಿರೋಧಿಸಿದ್ದಾರೆ. ಅತ್ತ ಕಡೆ ಸಾರ್ವಜನಿಕರು ಪೊಲೀಸರ ಭ್ರಷ್ಟಾಚಾರಕ್ಕೆ ಖಂಡನೆ ಮಾಡುತ್ತಿದ್ದಾರೆ. ಲೋಕಾಯುಕ್ತರ ಪರ ವಕೀಲರ ಗಮನಕ್ಕೆ ತಾರದೆ ಬೇಲ್ ನೀಡಿದ್ದನ್ನು ಪ್ರಶ್ನಿಸಿ ಕೇಸ್ ರೀಕಾಲ್ ಮಾಡಿ ಇಂಟೀರಿಯಂ ಬೇಲ್ ಕೊಟ್ಟಿದ್ದಕ್ಕೆ ಕಾರಣ ಕೇಳಿ ಆ ಬೇಲ್ ರದ್ದುಪಡಿಸಿ ಆರೋಪಿಗಳನ್ನು ಜೈಲಿಗೆ ಕಳಿಸುವಂತೆ ಅರ್ಜಿ ಹಾಕಿದ ಲೋಕಾಯುಕ್ತ ಪರ ವಕೀಲರು ಗೋವಿಂದ ರೆಡ್ಡಿ ನಿನ್ನೆ ಮತ್ತು ಇಂದು ನಿರಂತರವಾಗಿ ವಿಚಾರಣೆಯಲ್ಲಿ ಪಾಲ್ಗೊಂಡಿದ್ದರು. ಆರೋಪಿಗಳ ಪರ ಹಾಜರಾಗಿದ್ದ ಬೆಂಗಳೂರು ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿ ಸಮಯ ವ್ಯರ್ಥ ಮಾಡಿಸಿದ್ರು. ಬೆಳಗ್ಗೆಯಿಂದ ವಾದ ಪ್ರತಿವಾದ ನಡೆಯುತ್ತಿದ್ದರೂ ಹಾಜರಾಗದ ಆರೋಪಿಗಳು ಕೊನೆಯ ಹಂತದಲ್ಲಿ ಹಾಜರಾಗಿ ಆರೋಗ್ಯ ಸರಿಯಿಲ್ಲ ಎಂದು ಹೈಡ್ರಾಮಾ ಮಾಡುತ್ತಿದ್ದರು. ಅವರ ವರ್ತನೆಯನ್ನ ಗಮನಿಸಿದ ಇತರೆ ವಕೀಲರು ಒಟ್ಟಾಗಿ ಆತನ ವಿರುದ್ಧ ನ್ಯಾಯಾಧೀಶರ ಗಮನಕ್ಕೆ ತಂದು ನ್ಯಾಯಾಲಯದ ಒಳಗೂ ಆತನ ದರ್ಪ ಹೀಗಿದೆ ಎಂದ್ರೆ ಇನ್ನು ಆತನಿಗೆ ಬೇಲ್ ಕೊಟ್ರೆ ಹೊರಗಡೆ ಹೇಗಿರುತ್ತೆ ಎಂದು ತರಾಟೆಗೆ ತೆಗೆದುಕೊಂಡ್ರು. ಆರೋಪಿಗಳನ್ನ ನಿನ್ನೆಯಿಂದನೂ ಸಹ ನಾವು ಘನ ನ್ಯಾಯಾಲಯಕ್ಕೆ ಕೇಳಿಕೊಂಡ್ವಿ, ಆರೋಪಿಗಳು ಹಾಜರು ಮಾಡಬೇಕಂತೇಳಿ. ಘನ ನ್ಯಾಯಾಲಯವೂ ಸಹ ಅವರ ಆರೋಪಿ ಪರ ವಕೀಲರಿಗೆ ನಿರ್ದೇಶನ ನೀಡಿದ್ರು, ನೀವು ಆರೋಪಿಗಳನ್ನು ಹಾಜರುಪಡಿಸಬೇಕಂತೇಳಿ. ಈ ಥರ ನಿರ್ದೇಶನ ಮೇರೆಗೂ ಹೊರತಾಗಿಯೂ ಸಹ ಆರೋಪಿಗಳು ನಿನ್ನೆಯಿಂದ ಹಾಜರಾಗಿರಲಿಲ್ಲ. ಇಂದು ಬೆಳಗ್ಗೆನೂ ಸಹ ಹಾಜರಾಗಿರಲಿಲ್ಲ. ಇಂದು ಬೆಳಗ್ಗೆನೂ ಸಹ ನ್ಯಾಯಾಲಯಕ್ಕೆ ನಾವು ನ್ಯಾಯಾಲಯದ ಗಮನಕ್ಕೆ ತಂದ್ವಿ. ತದನಂತರ 3 ಗಂಟೆಯಲ್ಲೂ ಸಹ ಹಾಜರಿಲ್ಲ. ನಾವು ಪ್ರಾರಂಭವಾದ ನಂತರ ಆರೋಪಿಗಳು ಬಂದು ನ್ಯಾಯಾಲಯದಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಅಸಭ್ಯವಾಗಿ ನಿಂತ್ಕೊಂಡಿದ್ದಾರೆ ಅಂತೇಳಿ ನಮ್ಮ ವಕೀಲರು ದೂರನ್ನು ನೀಡಿರ್ತಾರೆ. ನಂತರ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಆರೋಪಿಗಳು ಆರೋಪಿತರ ಕಟಕಟೆಯಲ್ಲಿ ನಿಲ್ಲುವುದಕ್ಕೆ ಆದೇಶ ಮಾಡಿದ್ರು. ತದನಂತರ ಆರೋಪಿಗಳು ಕಟಕಟೆಯಲ್ಲಿ ನಿಂತ್ಕೊಂಡಿದ್ರು. ಈ ರೀತಿ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಇರಬೇಕು ಅಂತೇಳಿ ಅವರಿಗೆ ನಿರ್ದೇಶನ ನೀಡಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಕ್ಷಮೆ ಯಾಚನೆ ಕೇಳಿರ್ತಾರೆ. ಅವರ ವಕೀಲರು ಸಹ ಆರೋಪಿಗಳ ಪರವಾಗಿ ಕ್ಷಮೆ ಕೇಳಿರ್ತಾರೆ. ನ್ಯಾಯಾಲಯದ ಮುಂದೆ ಅವರ ವರ್ತನೆ ಯಾವ ರೀತಿ ಇರೋದು ಅನ್ನೋದ್ರ ಬಗ್ಗೆ ನ್ಯಾಯಾಲಯದ ಮುಂದೆ ಕ್ಷಮೆ ಯಾಚಿಸಿರ್ತಾರೆ. ಈ ಅಪಾಯದ ಸೂಚನೆಯನ್ನ ಅರಿತ ಆರೋಪಿಗಳ ಪರ ವಕೀಲರು ಅವರ ಪರ ಕ್ಷಮೆ ಕೇಳಿ ಪಿಎಸ್ಐ ಶರಣಪ್ಪನನ್ನ ಕಟಕಟೆ ಒಳಗೆ ನಿಲ್ಲಿಸಿ ಆತನ ದುರ್ನಡತೆಯ ಅಂಶವನ್ನು ವಿಚಾರಣೆಯಲ್ಲಿ ಸೇರಿಸಿ ಆದೇಶವನ್ನ ಸೋಮವಾರಕ್ಕೆ ಕಾಯ್ದಿರಿಸಿದ್ದಾರೆ ಎಂದು ವಕೀಲ ಗೋವಿಂದ ರೆಡ್ಡಿ ಈ ನ್ಯೂಸ್ ಟಿವಿಗೆ ವಿವರಿಸಿದರು. ಈ ದಿನ ಆದೇಶಕ್ಕಂತ ನ್ಯಾಯಾಲಯ ಇಟ್ಕೊಂಡಿತ್ತು. ಆದರೆ ಬೆಂಗಳೂರಿನಿಂದ ಅರುಣ್ ಶ್ಯಾಮ್ ಅಂತೇಳಿ ಹಿರಿಯ ವಕೀಲರು ಅಂತೇಳಿ ಆರೋಪಿ ಪರವಾಗಿ ವಕೀಲರು ಬಂದು ಕೇಸು ಅಡ್ವಾನ್ಸ್ ಮಾಡಿಸ್ಕೊಂಡ್ರು. ಅಡ್ವಾನ್ಸ್ ಮಾಡಿ ಅವರು ಕೆಲವು ಸೈಟೇಷನ್ಸ್ ಕೊಟ್ಟು ಆರ್ಗ್ಯುಮೆಂಟ್ ಮಾಡಿ ಮತ್ತು ಬೆಳಗಿನ ಮುಂಜಾನೆ ಸ್ವಲ್ಪ ಲೇಟ್ ತಡ ಆಯಿತು. ಅದಕ್ಕೆ ಪ್ರಕರಣವನ್ನು ಮಧ್ಯಾಹ್ನ 3 ಗಂಟೆಗೆ ನಿಗದಿಪಡಿಸಲಾಯಿತು. 3 ಗಂಟೆಯಲ್ಲಿ ನಾವು ಬೆಳಗ್ಗೆ ಅವರು ಏನು ಆ ವಾದ ಮಾಡಿದ್ರು ಆ ವಾದಕ್ಕೆ ಪ್ರತಿವಾದವನ್ನು ನಾವು 3 ಗಂಟೆ ಮೇಲೆ ಲೋಕಾಯುಕ್ತ ಪರವಾಗಿ ನಾವು ವಾದ ಮಂಡನೆ ಮಾಡಿದ್ವಿ. ವಾದನ ಮಂಡನೆ ಮಾಡಿ ಈಗ ಪ್ರಕರಣವನ್ನು ಸೋಮವಾರಕ್ಕೆ ದಿನಾಂಕ 9/3/2026 ಪ್ರಕರಣವನ್ನು ಆದೇಶಕ್ಕಾಗಿ ನಿಗದಿಪಡಿಸಲಾಗಿದೆ. ಒಟ್ನಲ್ಲಿ ಕಳೆದ 4-5 ದಿನಗಳಿಂದ ನಡೆಯುತ್ತಿರುವ ಪೊಲೀಸರ ಕಣ್ಣಾಮುಚ್ಚಾಲೆ ಆಟಕ್ಕೆ ಸೋಮವಾರ ತೆರೆ ಬೀಳಲಿದ್ದು ಸೋಮವಾರ ಆರೋಪಿಗಳಿಗೆ ಜೈಲಾ ಇಲ್ಲ ಬೇಲಾ ಎಂದು ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.